ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಚಾರವಾಗಿ ಇಲ್ಲಿವರೆಗೂ ಏನೆಲ್ಲಾ ಬೆಳವಣಿಗೆ ಆಗಿದೆ, ಇಡೀ ದೇಶದಾದ್ಯಂತ ಎಷ್ಟೆಲ್ಲಾ ಚರ್ಚೆಗೆ ಕಾರಣ ಆಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ರಾಹುಲ್ ಗಾಂಧಿ ಅವರು ಇವತ್ತು ಕೇಂದ್ರದ ಮುಂದೆ ಪ್ರಮುಖವಾಗಿ 3 ಬೇಡಿಕೆಗಳನ್ನ ಇಟ್ಟಾರೆ. ಆ 3 ಬೇಡಿಕೆಗಳ ಇಟ್ಟಿರೋದೇನು ಅಂತಂದ್ರೆ, ಮೊದಲನೇದಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತ ಮೊದಲ ಬೇಡಿಕೆ. ಎರಡನೇ ಬೇಡಿಕೆ ಏನು ಅಂತಂದ್ರೆ, ಯಾರೆಲ್ಲ ಪ್ರತಿಭಟನಾ ನಿರತರ ಮೇಲೆ ಅಥವಾ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೋ ಅಂತ ಹಲ್ಲೆ ಮಾಡಿದವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಅನ್ನುವಂಥದ್ದು ಮತ್ತೊಂದು ಬೇಡಿಕೆ. ಇನ್ನು ಮೂರನೇ ಬೇಡಿಕೆ ಏನಂತಂದ್ರೆ, ಪ್ರಧಾನಿ ಮೋದಿ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿ. ಇದರ ಜೊತೆಗೆ ಇನ್ನೂ ಹಲವು ವಿಚಾರಗಳಿದೆ. ಕಾಂಗ್ರೆಸ್ ಹೇಳ್ತಾ ಇರೋದೇನು ಅಂದ್ರೆ, ವಿಪಕ್ಷದ ವಾದ ಏನು, ಇದಕ್ಕೆ ಕೇಂದ್ರ ಸರ್ಕಾರದ ಉತ್ತರ ಏನು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿಪಕ್ಷದ ವಾದ ಏನಂತಂದ್ರೆ, ನಾವು ಬೇರೆ ಏನನ್ನೂ ಕೇಳೋದಿಲ್ಲ, ಯಾವ ಚರ್ಚೆಯೂ ಬೇಕಿಲ್ಲ, ಮೊದಲು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಲೇಬೇಕು, ಮುಂದಿನ ವಿಚಾರ, ಮೊದಲು ಅವರು ರಾಜೀನಾಮೆಯನ್ನ ಕೊಡ್ಲಿ, ಆಮೇಲೆ ನಾವು ಚರ್ಚೆಗೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಮೊದಲು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ವಿಪಕ್ಷಗಳು ಪಟ್ಟು ಹಿಡಿದು ಕುಳಿತಿವೆ. ಇದಕ್ಕೆ ಕೇಂದ್ರ ಸರ್ಕಾರದ ಉತ್ತರ ಏನು ಅಂತಂದ್ರೆ, ನೀಟ್ ಚರ್ಚೆಗೆ ಕೇಂದ್ರ ಸರ್ಕಾರ ಸದಾ ಸಿದ್ಧವಾಗಿದೆ, ನಾವು ಪಲಾಯನ ಮಾಡ್ತಾ ಇಲ್ಲ, ಬನ್ನಿ ಚರ್ಚೆ ಮಾಡೋಣ ಈ ವಿಚಾರವಾಗಿ. ಏನಾಗಿದೆ ಎಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಅದಕ್ಕೆ ಕ್ರಮನೂ ತಗೊಂಡಿದ್ದೀವಿ, ಇದರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಪ್ರಧಾನಿ ಮೋದಿ ಅವರು ಕ್ಷಮೆ ಕೇಳಬೇಕು ಅನ್ನುವಂಥದ್ದು ವಿಪಕ್ಷದ ವಾದ ಆಗಿದೆ. ಈ ಕಡೆ ಕೇಂದ್ರ ಹೇಳ್ತಾ ಇರೋದೇನಂತಂದ್ರೆ, ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ನಾವು ಮೊದಲ ಆದ್ಯತೆಯನ್ನ ಕೊಡ್ತೀವಿ, ಅದು ನಮ್ಮ ಕಮಿಟ್ಮೆಂಟ್ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇದರ ಜೊತೆಗೆ ವಿಪಕ್ಷ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದೆ. ಏನು ಅಂತಂದ್ರೆ, ನೀಟ್ ವಿಚಾರವನ್ನ, ವಿದ್ಯಾರ್ಥಿಗಳ ಭವಿಷ್ಯದ ವಿಚಾರವನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಯೇ ಇಲ್ಲ. ಗಂಭೀರವಾಗಿ ಪರಿಗಣಿಸಿದ್ರೆ ಇವತ್ತು ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇರಲಿಲ್ಲ. ವಿದ್ಯಾರ್ಥಿಗಳ ಜೀವದ ಜೊತೆಗೆ ಮತ್ತೆ ಮತ್ತೆ ಚೆಲ್ಲಾಟವಾಡುವಂತಹ ಕೆಲಸ ಆಗ್ತಿರ್ಲಿಲ್ಲ ಅನ್ನುವಂಥದ್ದು ವಿಪಕ್ಷದ ನೇರ ಮತ್ತು ಗಂಭೀರ ಆರೋಪ. ಇದಕ್ಕೆ ಕೇಂದ್ರ ಸರ್ಕಾರದವರು ಹೇಳ್ತಾ ಇರೋದೇನಂತಂದ್ರೆ, ಅರ್ಥಪೂರ್ಣವಾದಂತಹ ಚರ್ಚೆಗೆ ನಾವು ಎದುರು ನೋಡ್ತಾ ಇದ್ದೇವೆ, ಎಲ್ಲೋ ನಿಂತು ಏನೋ ಮಾತಾಡಿ ಎಸ್ಕೇಪ್ ಆಗೋದಲ್ಲ, ಬನ್ನಿ ಮಾತಾಡೋಣ, ಒಂದು ಅರ್ಥಪೂರ್ಣವಾದಂತಹ ಚರ್ಚೆಯನ್ನ ಮಾಡೋಣ, ಇಡೀ ದೇಶಕ್ಕೆ ಗೊತ್ತಾಗ್ಲಿ ಇವತ್ತು ಯಾರು ಏನ್ ಮಾಡಿದ್ದಾರೆ ಅಂತ ಹೇಳಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನ ಹೇಳ್ತಾ ಇರೋದು ವಿಪಕ್ಷ ಏನು ಅಂತಂದ್ರೆ, ಯುವಕರ ಭವಿಷ್ಯದ ಬಗ್ಗೆ ನಿಮಗೆ ಮರುಕವೇ ಇಲ್ಲ. ರಸ್ತೆಗೆ ಬಂದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ, ಆದರೆ ಅವರ ಧ್ವನಿಯನ್ನ ಹತ್ತಿಕ್ಕುವ ಕೆಲಸ ನಿಮ್ಮಿಂದ ಆಗ್ತಾ ಇದೆ ಅನ್ನುವಂಥದ್ದು ವಿಪಕ್ಷದ ನೇರ ಆರೋಪ. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೇಳ್ತಾ ಇರೋದೇನಂತಂದ್ರೆ, ಯುವಕರ ಉಜ್ವಲ ಭವಿಷ್ಯಕ್ಕೆ ಕೇಂದ್ರ ಸದಾ ಯೋಜಿಸುತ್ತೆ, ಅದು ನಮ್ಮ ಕಮಿಟ್ಮೆಂಟ್. ನಾವು ಯುವಕರಿಗಾಗಿಯೇ ಇದ್ದೀವಿ, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿಯೇ ಇದ್ದೀವಿ, ಅದನ್ನ ವಿಪಕ್ಷದಿಂದ ಕಲಿಯುವಂತ ಅಗತ್ಯ ನಮಗಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ನಿನ್ನೆ ಮೊನ್ನೆ ಆದಂತಹ ಘಟನೆಗಳ ಬಗ್ಗೆಯೂ ಕೂಡ ವಿಪಕ್ಷ ಹೇಳ್ತಾ ಇರೋದೇನಂತಂದ್ರೆ, ವಿದ್ಯಾರ್ಥಿಗಳ ಮೇಲೆ ಆಗಿರುವಂತಹ FIR ಅನ್ನ ರದ್ದುಪಡಿಸಿ. ಇದಕ್ಕೆ ಕಿರಣ್ ರಿಜಿಜು ಅವರು ಮಾತಾಡ್ತಾ ಹೇಳ್ತಾರೆ, ಇವತ್ತು ಸದನದ ನಿಯಮಗಳ ಅಡಿಯಲ್ಲಿ ಎಲ್ಲವನ್ನೂ ಕೂಡ ಚರ್ಚಿಸಲಾಗುತ್ತೆ, ವಿಪಕ್ಷಗಳು ಹೇಳಿದ ರೀತಿ ಮಾಡೋದಕ್ಕಾಗಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಇದರ ಜೊತೆಗೆ ವಿದ್ಯಾರ್ಥಿಗಳ ಮೇಲೆ ಭೀಕರ ಹಲ್ಲೆ ನಡೆದಿದೆ, ಪ್ರತಿಭಟನೆಯ ಮೂಲಕ ತಮ್ಮ ಹಕ್ಕನ್ನ ಕೇಳ್ತಾ ಇದ್ದಾರೆ, ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ, ಅನ್ಯಾಯ ಆಗಿದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅಂತವ್ರ ಮೇಲೆ ಹಲ್ಲೆ ಮಾಡುವಂತ ಕೆಲಸ ಆಗ್ತಾ ಇದೆ, ಅದು ಬ್ರೂಟಲ್ ಆಗಿ. ಇದಕ್ಕೆ ಉತ್ತರ ಏನು ಅಂತಂದ್ರೆ, ವಿಪಕ್ಷ ವಿದ್ಯಾರ್ಥಿಗಳನ್ನ ಟೂಲ್ ಕಿಟ್ ಆಗಿ ಬಳಸ್ಕೋತಾ ಇದೆ. ಯಾವಾಗ್ಲೂ ಕೂಡ ವಿಪಕ್ಷ ಇದನ್ನೇ ಮಾಡ್ತಾ ಇರೋದು, ಚುನಾವಣೆಯಲ್ಲಿ ಅವರಿಗೆ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ, ಹಿಂಗಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ತನ್ನ ಟೂಲ್ ಕಿಟ್ ಆಗಿ ಬಳಸ್ಕೊಳ್ತಾ ಇದೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಪ್ರಬಲ ವಾದ ಆಗಿದೆ, ವಿಪಕ್ಷದವರಿಗೆ ಕೊಡ್ತಾ ಇರುವ ಕೌಂಟರ್ ಆಗಿದೆ. ಇದೇ ಸಂದರ್ಭದಲ್ಲಿ ಯಾರೆಲ್ಲ ಹಲ್ಲೆ ಮಾಡಿದ್ದಾರೆ ಪ್ರತಿಭಟನಾ ನಿರತರ ಮೇಲೆ, ಆ ರೀತಿ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ತಗೋಬೇಕು ಅನ್ನುವಂಥದ್ದು ಮತ್ತೊಂದು ಬೇಡಿಕೆ ಆಗಿದೆ ವಿಪಕ್ಷದ್ದು. ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ನಲ್ಲ ಆರಂಭದಲ್ಲಿ, ಪ್ರಮುಖವಾಗಿ 3 ಬೇಡಿಕೆಗಳನ್ನ ಇವತ್ತಿಟ್ರು ಅಂತ ಹೇಳಿ, ಅದರಲ್ಲಿ ಇದು ಕೂಡ ಒಂದಾಗಿದೆ. ಯಾರು ಹಲ್ಲೆಯನ್ನ ಮಾಡಿದಾರೋ ಅಂತವರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ. ಈ ಸಂದರ್ಭದಲ್ಲಿ ವಿಪಕ್ಷದವರಿಗೆ ಆಡಳಿತ ಪಕ್ಷದವರ ಉತ್ತರ, ಕಾಂಗ್ರೆಸ್ ತನ್ನ ಅಜೆಂಡಾ ಕಾರ್ಯರೂಪಕ್ಕೆ ತರೋದಕ್ಕೆ ಈ ರೀತಿಯೆಲ್ಲ ಪ್ಲಾನ್ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇನ್ನ ಇದೇ ಸಂದರ್ಭದಲ್ಲಿ ಖರ್ಗೆ ಅವರು ಇನ್ನೊಂದು ವಿಚಾರವನ್ನ ತಿಳಿಸಿರೋದೇನಂತಂದ್ರೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ಚರ್ಚೆಯಲ್ಲಿ ಭಾಗಿಯಾಗಲ್ಲ, ಚರ್ಚೆಯ ಪ್ರಶ್ನೆಯೇ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇದಕ್ಕೆ ಉತ್ತರ ಏನು ಅಂತಂದ್ರೆ,
ಕಾಂಗ್ರೆಸ್ನ ರಾಜಕಾರಣ ಇಲ್ಲಿ ಸಲ್ಲದು. ನೀವು ರಾಜಕಾರಣ ಮಾಡ್ತೀರಾ ಮಾಡ್ಕೊಳ್ಳಿ, ಆದ್ರೆ ನಾವು ಅದಕ್ಕೆ ಸೊಪ್ಪು ಹಾಕುವುದಿಲ್ಲ. ಒಂದು ಅರ್ಥಪೂರ್ಣ ಆರೋಗ್ಯಕರ ಚರ್ಚೆಗೆ ನಾವು ಸದಾ ಸಿದ್ಧರಾಗಿದ್ದೇವೆ. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಯೋಜಿಸ್ತಾ ಇದ್ದೀವಿ. ನಿಮ್ಮಿಂದ ಕಲಿಯುವ ಅಗತ್ಯ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಸಂಸತ್ತಿಗೆ ಚರ್ಚೆ ಮಾಡಿ, ನಾವು ಚರ್ಚೆಗೆ ಸಿದ್ಧರಿದ್ದೇವೆ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೀವಿ. ನಾವು ಪಲಾಯನ ಆಗೋದಿಲ್ಲ. ಆದ್ರೆ ನೀವು ವಿದ್ಯಾರ್ಥಿಗಳನ್ನ ಟೂಲ್ ಕಿಟ್ ಆಗಿ ಬಳಸಿಕೊಂಡು ನಿಮ್ಮ ಬೇಳೆ ಬೇಯಿಸ್ಕೊಳ್ತಾ ಇದ್ದೀರಿ ಅಂತ ಕೇಂದ್ರ ಸರ್ಕಾರ ವಿಪಕ್ಷಕ್ಕೆ ಕೌಂಟರ್ ಕೊಡ್ತಾ ಇದೆ. ನೋಡೋಣ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ.